ಕನ್ನಡ ಚಲನಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. 87 ವರ್ಷದ ಸರೋಜಾದೇವಿ ಬೆಂಗಳೂರಿನಲ್ಲಿ ತಮ್ಮ ಜೀವನವನ್ನ ನಡೆಸುತ್ತಿದ್ದರು. ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿ ಚಲನಚಿತ್ರಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದಂತ ಹಿರಿಯ ನಟಿ ಬಿ ಸರೋಜಾದೇವಿ. ಎಲ್ಲ ನಟರೊಂದಿಗೂ ಕೂಡ ನಟಿಸಿ ಎಲ್ಲರಿಂದಲೂ ಕೂಡ ಅತ್ಯುತ್ತಮ ನಟಿ, ನಟನಾ ಸರಸ್ವತಿ ಅಂತಲೇ ಖ್ಯಾತಿ ಗಳಿಸಿದ್ದರು. ಬಿ ಸರೋಜಾದೇವಿರವರು 1938 ಜನವರಿ 7ರಂದು ಜನಿಸಿದ್ದರು. ಇವರಿಗೆ ಈಗ 87 ವರ್ಷ ವಯಸ್ಸಾಗಿತ್ತು. ಇಂದು ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರು ಜುಲೈ 14, 2025ರಂದು ನಮ್ಮನ್ನು ಅಗಲಿದ್ದಾರೆ. ಈ ಒಂದು ಶ್ರೇಷ್ಠ ನಟಿ 1967ರಲ್ಲಿ BEL ನಲ್ಲಿ ಉನ್ನತ ಸ್ಥಾನದಲ್ಲಿದ್ದಂತಹವರನ್ನ ವಿವಾಹವಾಗಿದ್ದರು. ಕನ್ನಡ ಚಲನಚಿತ್ರರಂಗದ ಸೂಪರ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿದ್ದರು. ಬಿ ಸರೋಜಾದೇವಿ ತಮ್ಮ 17ನೇ ವಯಸ್ಸಿನಲ್ಲಿಯೇ ಮಹಾಕವಿ ಕಾಳಿದಾಸ ಚಲನಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. 1955ರಲ್ಲಿ ದೊಡ್ಡ ಬ್ರೇಕ್ ಪಡೆದಂತಹ ಚಿತ್ರ ಇದಾಗಿತ್ತು. ತೆಲುಗು ಚಲನಚಿತ್ರರಂಗದಲ್ಲಿ 1957ರಲ್ಲಿ ಪಾಂಡುರಂಗ ಮಹಾತ್ಯಂ ಎನ್ನುವಂತ ಚಿತ್ರರಂಗದ ಮೂಲಕ ತೆಲುಗುಗೆ ಪಾದಾರ್ಪಣೆ ಮಾಡಿದರೆ, 1970ರಲ್ಲಿ ತಮಿಳಿನ ನಾಡೋಡಿ ಮನ್ನನ್ ಮೂಲಕ ಉನ್ನತ ಸ್ಥಾನವನ್ನ, ಉತ್ತುಂಗ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದರು. ಹಾಗೆ ಇವರು ನೂರಾರು ಚಿತ್ರಗಳಲ್ಲಿ ನಟಿಸಿ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದರು. ಇವರಿಗೆ ಭಾರತ ಸರ್ಕಾರ ನೀಡುವಂತಹ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೂಡ 1969ರಲ್ಲಿ ಪದ್ಮಶ್ರೀ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದರು. ಇಂದು ನಮ್ಮನ್ನ ಅಗಲಿದ್ದಾರೆ. ಈ ಹಿರಿಯ ನಟಿಗೆ ಕನ್ನಡ ಚಲನಚಿತ್ರ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ಪಿಸುತ್ತಿದೆ. ವಿಷಯ ಇಡೀ ಕನ್ನಡ ಚಲನಚಿತ್ರಕ್ಕೆ ಒಂದು ಬರ ಸಿಡಿಲಿನಂತೆ ಬಡಿದಿದೆ. ಈ ಒಂದು ಸುದ್ದಿಯನ್ನ ತಿಳಿದಂತಹ ಎಲ್ಲ ಚಿತ್ರರಂಗ, ಅಂದ್ರೆ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿಯ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಉತ್ತುಂಗ ಸ್ಥಾನವನ್ನ ಪಡೆದಿದ್ದಂತಹ ನಟಿಗೆ ಎಲ್ಲರೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ಪಿಸುತ್ತಿದ್ದಾರೆ. ಇಂತಹ ನಟಿಯನ್ನ ಕಳೆದುಕೊಂಡಂತಹ ಚಲನಚಿತ್ರರಂಗ ಬಡವಾಗಿದೆ.